ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಟಿಪ್ಪನ್ನು ತಂದಿದ್ದೀನಿ ಗೈಸ್. ಏನಿಲ್ಲ, ನಾವು ಮನೆಯಲ್ಲಿ ನ್ಯೂಸ್ ಪೇಪರ್ಸು ಇದೆಲ್ಲ ಯೂಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ಸ್ನ ಅಡುಗೆಗೆ ಯೂಸ್ ಮಾಡಬೇಡಿ. ಯಾಕೆ ಅನ್ನೋದಾದರೆ ನನಗೂ ಅಷ್ಟು ಐಡಿಯಾಸ್ ಇರಲಿಲ್ಲ. ಮೊದಲೆಲ್ಲ ನ್ಯೂಸ್ ಪೇಪರ್ಸ್ ಯೂಸ್ ಮಾಡ್ಕೋತಾ ಇದ್ದೆ. ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಸೊ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಫುಡ್ಡಿಗೆ ಅಥವಾ ವೆಜಿಟೇಬಲ್ಸು ಅಥವಾ ತರಕಾರಿ ಯಾವುದಕ್ಕೆ ಆಗಿರ್ಬೋದು ರಿಫ್ಲೆಕ್ಟ್ ಆಗುತ್ತಂತೆ. ಅದರಲ್ಲಿ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ. ಸೊ ಪೇಪರ್ ಪ್ರಿಪೇರ್ ಮಾಡಬೇಕಾದ್ರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಯೂಸ್ ಮಾಡುವಾಗ ಟಿಶ್ಯೂ ಪೇಪರ್ಸ್ ತಂದಿಟ್ಕೊಳ್ಳಿ. ಈ ಥರ ಸಿಗುತ್ತೆ ಮಾರ್ಕೆಟಲ್ಲಿ, ಅಥವಾ ಈಗ ಏನು ಎಲ್ಲ ಕಡೆಯೂ ಆನ್ಲೈನ್ ಅಂತೂ ಸಿಕ್ಕೇ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಹುಡುಕ್ಬೋದು. ಆನ್ಲೈನಲ್ಲಿ ಈ ಥರ ಟಿಶ್ಯೂ ಪೇಪರ್ಸ್ ತಗೊಂಡು ಇಟ್ಕೊಂಡ್ರಿ ಅಂದರೆ ನೀವು ಕಿಚನಲ್ಲಿ ಬೇಕಾದಾಗೆಲ್ಲ ಯೂಸ್ ಮಾಡ್ಕೋಬೋದು. ತರಕಾರಿಗಾಗಿರ್ಬೋದು ಅಥವಾ ವೆಜಿಟೇಬಲ್ಸಿಗಾಗಿರ್ಬೋದು. ಯಾವುದೇ ಕಾರಣಕ್ಕೂ ನೀವು ನ್ಯೂಸ್ ಪೇಪರ್ಸ್ ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಥರ ಟಿಶ್ಯೂ ಪೇಪರ್ಸ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ನೋಡಿ, ನಾನು ಈ ಥರ ತೊಗೊಂಬಂದಿದ್ದೆ. ಇಷ್ಟೇ ಇರೋದು, ಬಟ್ ಇದು ತುಂಬ ಚೆನ್ನಾಗೇ ಯೂಸ್ ಆಯಿತು. ನಿಮಗೂ ಇಷ್ಟ ಆದರೆ ನೀವು ಈ ಥರ ಯೂಸ್ ಮಾಡಿ. ಓಕೆನಾ? ನೋಡಿ, ಕಾಣಿಸ್ತಿದೆ ಅಲ್ಲ? ಈ ನ್ಯೂಸ್ ಪೇಪರ್ಸ್ ಅವಾಯ್ಡ್ ಮಾಡಿ, ಹಾಗೆ ಈ ಥರ ಟಿಶ್ಯೂ ಪೇಪರ್ಸ್ನ ಯೂಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.